ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ದಲಿತ ಹಿರಿಯ ಮುಖಂಡರಾದ ಸಿಎಂ ಮುನಿಯಪ್ಪನವರ ಕಾಲಡಿಯ ಕಣ್ಣು ಪುಸ್ತಕ ಬಿಡುಗಡೆ. ಶೋಷಿತ ಸಮುದಾಯಗಳಲ್ಲಿ ಉಕ್ಕಿತ ಉತ್ಸಾಹ. ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಹಿರಿಯ ಮುಖಂಡರಲ್ಲೊಬ್ಬರಾದ ಕೋಲಾರದ ಸಿಎಂ ಮುನಿಯಪ್ಪನವರು ತಮ್ಮ ಹೋರಾಟದ ಬದುಕನ್ನು ದಲಿತರ ಶೋಷಣೆ, ಅವಮಾನ, ಕೊಲೆ, ದೌರ್ಜನ್ಯಗಳ ವಿರುದ್ಧ ಅಂದಿನ ಯುವಕರು, ವಿದ್ಯಾರ್ಥಿಗಳು ಕಟ್ಟಿದ ಸೈನ್ಯವೇ ದಲಿತ ಸಂಘರ್ಷ ಸಮಿತಿ. ತಮ್ಮ ಜೀವನ ಚರಿತ್ರೆ ಕಥೆಯನ್ನು ಹೇಳುವುದರ ಜೊತೆಗೆ ಅಸ್ಪೃಶ್ಯರ ಬದುಕು, ಜಾತಿ ಸಂಘರ್ಷದ ಬಗ್ಗೆ ತಮ್ಮ ಸ್ವಂತ ಅನುಭವವನ್ನು ಸಿಎಂ ಮುನಿಯಪ್ಪನವರು ಬರೆದಿದ್ದು ಕಾಲಡಿಯ ಕಣ್ಣು ಪುಸ್ತಕ ಬಿಡುಗಡೆಯನ್ನು ತಮ್ಮ ಸ್ವಂತ ಕಚೇರಿಯಲ್ಲಿ ತಾವೇ ಬಿಡುಗಡೆಗೊಳಿಸಿದ್ದಾರೆ. ಈ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಚಂದ್ರಮೌಳಿ ಮತ್ತು ಪ್ಯಾರೇವಸಳ್ಳಿ ನಾರಾಯಣಪ್ಪನವರು ಪಂಚ್ ಟಿವಿ ತಂಡದೊಂದಿಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸರ್ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಈ ನಾಡಿನಲ್ಲಿ 1974-75 ಕಾಲಘಟ್ಟದಲ್ಲಿ ನಮ್ಮ ತಳ ಸಮುದಾಯ ಏನಿತ್ತು, ಈ ಒಂದು ಬದುಕು ಯಾವ ರೀತಿ ಇತ್ತು ಅಂತಂದರೆ ಹಸಿವು, ಅವಮಾನ, ಅಸಹನೆ, ಅಸ್ಪೃಶ್ಯತೆ ನಮ್ಮ ಮೇಲೆ ತುಂಬ ನಮ್ಮ ಪ್ರಭಾವ ಬೀರಿತು. ಆ ದಿನಗಳಲ್ಲಿ ವಿದ್ಯಾರ್ಥಿ ಬದುಕಿಗಾಗಿ ಕೋಲಾರ ನಗರಕ್ಕೆ ಆಗಮಿಸಿದಂಥ ಸಾಕಷ್ಟು ಗ್ರಾಮೀಣ ಭಾಗದ ಯುವಕರು, ಅವರಿಗೆ ವಿದ್ಯಾರ್ಥಿ ನಿಲಯದ ಸೌಲಭ್ಯಗಳಿಲ್ಲ ಅಂತಂದಾಗ ರಾಜ್ಯದ ಮಂತ್ರಿಗಳ ಮನೆಗಳ ಮುಂದೆ ಧರಣಿ ಮಾಡುವಂಥದ್ದು, ಅವರ ಕಾರುಗಳಿಗೆ ಅಡ್ಡ ಮಲಗಿ ಇವರ ನೋವುಗಳನ್ನು ತೋಡಿಕೊಂಡು ಆ ಹಾಸ್ಟೆಲು ಇನ್ನೊಂದು ಮತ್ತೊಂದು ಕುಡಿಯುವಂಥದ್ದು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಆಗಿನ ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಉದಯ ಆಗುವಂಥ ದಿನಗಳಲ್ಲಿ ಮುಂಚೂಣಿ ಯುವ ಮುಖಂಡರಾಗಿರ್ತಕ್ಕಂತಹ ಆ ಕಾಲಘಟ್ಟದಲ್ಲಿ ಮೊದಲಿಗರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹದೇವ್ ಅವರು, ಡಾಕ್ಟರ್ ಸಿದ್ದಲಿಂಗಯ್ಯ ಅವರು, ಎನ್ ಗಡ್ಡಂ ವೆಂಕಟೇಶ್ ಅವರು, ಎನ್ ಮುನ್ಸ್ವಾಮಿ ಅವರು, ನಮ್ಮ ಸಿ ಮುನಿಯಪ್ಪನವರು, ವಿ ನಾಗರಾಜ್ ಅವರು, ಟಿ ವಿಜಯಕುಮಾರ್ ಅವರು, ಕೋಟಿಗಾನಹಳ್ಳಿ ರಾಮಯ್ಯವರ ಆದಿಯಾಗಿ ಈ ಎಲ್ಲ ಯುವಕರು ಸೇರಿ ಆ ಹೋರಾಟ ಪ್ರಾರಂಭವಾಗಿ ಆ ಹೋರಾಟ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟಕ್ಕೆ, ದೇಶ ಮಟ್ಟಕ್ಕೆ ಹಬ್ಬಿ ನಮ್ಮ ಪಾಲೇನಿದೆ, ದಲಿತರಿಗೆ ದೇಶದ ಸಂಪತ್ತಲ್ಲಿ ಬರಬೇಕಾಗಿರ್ತಕ್ಕಂಥ ಭೂಮಿ ಇರ್ಬೋದು, ವಸತಿ ಇರ್ಬೋದು, ನಮ್ಮ ಹಕ್ಕೇನಿದೆ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರು. ಅದೇ ರೀತಿ ಆಗಿನ ಕಾಲಘಟ್ಟದಲ್ಲಿ ಅವರು ಮುಂಚೂಣಿಯಾಗಿ ಹಸಿವಿನಿಂದ, ಅವಮಾನದಿಂದ, ಅಸ್ಪೃಶ್ಯತೆ ಆಚರಣೆಗಳಿಂದ ನರಳಿ ಆ ಬೆಂಕಿಯ ಜ್ವಾಲೆಯಿಂದ ಹೊರಗೆ ಬಂದಂಥ ಹೋರಾಟಗಾರರಿಂದ ಇವತ್ತು ನಮ್ಮ ಸಮುದಾಯ ಕನಿಷ್ಠ ಪಕ್ಷ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದೆ. ಆದರೆ ನಿಟ್ಟುಸಿರು ಬಿಡ್ತಾ ಇದೆ ಅಂತಂದರೆ ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಅಂತಲ್ಲ, ಆದರೆ ಅಸ್ಪೃಶ್ಯತೆ ನಿವಾರಣೆ ಆಗೋ ಆದಿಯತ್ತ ಸಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆಗಿನ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಸಂಚಿಕೆ ಪತ್ರಿಕೆಯ ಸಂಪಾದಕರು, ನಮ್ಮ ದಲಿತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಸಿಎಂ ಮುನಿಯಪ್ಪ ಅಣ್ಣನವರು ಇವತ್ತು ಕಾಲಡಿಯ ಕಣ್ಣು ಎಂಬ ಒಂದು ಪುಸ್ತಕ ಹೊರತಂದಿದ್ದಾರೆ. ಈ ಪುಸ್ತಕ ಸರಿಸುಮಾರು 12 ವರ್ಷಗಳಿಂದ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಾಗಿದೆ, ಯಾವ ನೆಲದಲ್ಲಿ ಹೋರಾಟಗಳು ನಡೆದಿದೆ, ಯಾವ ನೆಲದಲ್ಲಿ ಹೋಗಿ ಹಸಿವಿನಿಂದ ನೊಂದು ಅವಮಾನದಿಂದ ಅದನ್ನು ಎದುರಿಸಿ ತಿರುಗು ಬಿದ್ದೆವು ಆ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಮಾಡಿದ್ದಾರೆ. ಆ ಎಲ್ಲ ಘಟನೆಗಳು ಈ ಕಾಲಡಿಯ ಕಣ್ಣು ಎಂಬ ಪುಸ್ತಕದಲ್ಲಿ ನಮೂದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಕಾಲಡಿಯ ಕಣ್ಣು ಅನ್ನುವ ಪುಸ್ತಕ ಮುಂದಿನ ವಿದ್ಯಾವಂತ ಯುವಕರಿಗೆ ದಿಕ್ಸೂಚಿ ಆಗಲಿದೆ. ಹೋರಾಟದ ಮನೋಭಾವ ಇರತಕ್ಕಂಥ ಯುವಕರಲ್ಲಿ ಇದೊಂದು ದಿಕ್ಸೂಚಿಯಾಗಿ ಅವರ ಕೈಪಿಡಿ ಆಗಲಿದೆ. ಅದೇ ರೀತಿ ರಾಜ್ಯ ಮತ್ತು ದೇಶಾದ್ಯಂತ ನಡೆಯುವ ಅಸ್ಪೃಶ್ಯತೆ ಇರ್ಬೋದು, ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅಂತಂದರೆ
ಕೇವಲ ಈ ಪುಸ್ತಕ ಓದಿದ್ರೆ ಸಾಕು ಅವ್ರ ಹೋರಾಟ ಅವರ ಹಕ್ಕನ್ನು ಅವರೇ ಪಡೆಯುವಂಥ ಒಂದು ಸಂದರ್ಭ ನಿರ್ಮಾಣ ಆಗಲಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ನಾಡಿನ ಎಲ್ಲ ಸಮುದಾಯಕ್ಕೂ ನಾನು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಶೋಷಣೆಗೊಳಪಟ್ಟ ಮಂದಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೋರಾಟದ ನದಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಹರಿತಾನೆ ಇದೆ. ಆ ನದಿ ವೇಗ ನಿಲ್ಲುವುದಿಲ್ಲ. ಯಾಕೆಂದರೆ ಈ ಸಮಾಜದಲ್ಲಿ ಅಸ್ಪೃಶ್ಯತೆ, ಜಾತೀಯತೆ, ಅನಾಚಾರ ಮತ್ತು ಮೇಲು ಕೀಳು ಭಾವನೆಗಳು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಮ್ಮ ಹೋರಾಟದ ದಾರಿ ಮುಂದುವರಿತದೆ ಅಂತೇಳಿ ಕೂಡ ಹೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹೋರಾಟದು ಹುಟ್ಟಿದ್ದು ನಮ್ಮ ಸಮಸ್ಯೆಗಳ ಕಣ್ಣೀರಿನಿಂದ ಈ ಹೋರಾಟ ಹುಟ್ಟಿದೆ. ಅವಮಾನದಿಂದ ಈ ಹೋರಾಟಗಳು ಹುಟ್ಟಿದೆ. ಅಸ್ಪೃಶ್ಯತೆಯಿಂದ ಈ ಹೋರಾಟಗಳು ಹುಟ್ಟಿದೆ. ಆ ಹೋರಾಟಗಳು ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹಬ್ಬಿ ಅಂಬೇಡ್ಕರ್ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ಏನಿದೆ, ಆ ಶಕ್ತಿಯ ನೆರಳಲ್ಲಿ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಹಲವಾರು ಹೋರಾಟಗಳನ್ನು ಮಾಡ್ತಾ, ಉದಾಹರಣೆಗೆ ಕಾರಂಚೇಡು, ಎಚ್ ನಾಗಸಂದ್ರ, ಮತ್ತು ಕಂಬಾಲ್ಪಲ್ಲೆ, ಬಿಲ್ಲಾಂಡಳ್ಳಿ, ಬದನವಾಳು, ನಾಗಲಪಲ್ಲಿ, ಈ ಥರ ಹಲವಾರು ಹೋರಾಟಗಳನ್ನು ನಾವು ಮಾಡಿಕೊಡ್ತಾ ಬರ್ತಾ ಹೋರಾಟಗಳಿಗೆ ಕೈ ಜೋಡಿಸುತ್ತಾ ಬಂದಿದ್ದೇವೆ. ಇವತ್ತು CM ಮುನ್ನಣ್ಣವರು ಕಾಲಡಿಯ ಕಣ್ಣು ಅಂತಕ್ಕಂಥ ಪುಸ್ತಕ ಬರೆದಿರ್ತಕ್ಕಂಥದ್ದು ನಿಜವಾಗಲೂ ನಮ್ಮ ನೋವುಗಳನ್ನು ಅದರಲ್ಲಿ ಅಳವಡಿಸಿರ್ತಾರೆ ಅಂತ ಕೂಡ ನಮ್ಗೆ ಗೊತ್ತಿದೆ. ಮತ್ತು ನಮ್ಮ ಹೋರಾಟಗಳ ರೀತಿಯನ್ನು ಕೂಡ ಅದರಲ್ಲಿ ಇದೆ ಅಂತ ಹೇಳ್ತಾ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಅವರು ಕಷ್ಟಪಟ್ಟು ಶ್ರಮ ಕೊಟ್ಟು ಕಾಲವನ್ನು ಅದಕ್ಕಾಗಿ ಇದು ಮಾಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಜೈ ಭೀಮ್ ಜೈ ಭಾರತ್ ಅಂತ ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.